ಕಾರ್ನವರು ನೋಡಿ ಈ ಥರ ಆನೆ ತಲೆ ದಿಂಬದ ತಿರುವಿನಲ್ಲಿ ಏನು ಲಾಂಗ್ ಬಸ್ ಏನಿದೆ, ಸೊ ಈ ಬಸ್ಗಳು ಬಂದಾಗ ಅದ್ರ ಹಿಂದೆ ಹೋಗಬೇಡಿ. ಸೊ ಇಲ್ಲೊಂದು ಸಂದೇಶ ನಿಮಗೆ ಕಣ್ಣೆದುರುಗಡೆ ಸಿಗ್ತೈತೆ. ಯಾಕೆಂದರೆ ನೋಡ್ಕೊಳ್ಳಿ, ಅಯ್ಯಯ್ಯ ಯಾಕೆ ಆ ಥರ ಗಾಬರಿ ಬಿದ್ದರೆ ಅರ್ಥವಾಯ್ತಿಲ್ಲ. ಅಲ್ಲೂ ಹೋಗೋಕ್ಕಾಗಲ್ಲ. ಸ್ವಲ್ಪ ದಯವಿಟ್ಟು ಗಾಬರಿ ಬಿಡಬೇಡಿ, ಆ ಥರ ಪಡಬೇಡಿ. ನೋಡಿ ಅಲ್ಲಿ ಹೋಗೋಕ್ಕಾಗಲ್ಲ. ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ. ನೋಡಿ ಇದು ಲಾಂಗ್ ಬಸ್ಸು, ನೋಡಲ್ಲಿ ಉಜ್ಜಿಬಿಡ್ತದೆ ಅಲ್ಲಿ ಆ ಸ್ಪಾಟಲ್ಲಿ. ಅರ್ಥ ಆಯ್ತಾ? ಸ್ವಲ್ಪ ನೋಡಿಕೊಂಡು ನಿಧಾನವೇ ಪ್ರಧಾನ. ನೋಡಿ ಕಾರ್ನವರು ಹೋಗೋಕ್ಕಾಗಲಿಲ್ಲಪ್ಪ. ಯಾಕೆ ಆ ಥರ ಪಟ್ಟರು ನಮಗೂ ಗೊತ್ತಾಯ್ತಿಲ್ಲ. ಸ್ವಲ್ಪ ನೋಡಿಕೊಂಡು ನಿಧಾನ. ನೋಡಿ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಹಿಂಸೆ ಇದೆ. ನೋಡಿ ಈ ಸ್ಥಳದಲ್ಲಿ ಯಾವುದೋ ಹೊರ ರಾಜ್ಯದ ಬಸ್ ಇದು. ಹೂ ಪರವಾಗಿಲ್ಲ, ಆರಾಮಾಗಿ ತಿರ್ಸ್ಕೊಂಡ್ರು. ಸೊ ಎಲ್ಲ ಕಡೆನೂ ಒಂದೇ ಥರ ಇರಲ್ಲ. ಆದ್ದರಿಂದ ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ವಾಹನವನ್ನು ಚಲಿಸಿ. UP ಉತ್ತರ ಪ್ರದೇಶದ ಬಸ್ ಇದು. ಸ್ವಲ್ಪ ಲಾಂಗ್ ಇದೆ ಅಷ್ಟೇ, ಅದು ಹೊರತುಪಡಿಸ್ರೆ ನಾರ್ಮಲ್ ಬಸ್ಸೇ. ಏನದು ಸೋಮ್ವೀರ್ ಸಿಂಹ, ಸರಿಯಾ? ನಾನು ಓದ್ತಾ ಇರೋದು ಹಿಂದಿ. ಸೋಮ್ವೀರ್ ಸಿಂಹ ಅಂತ ಐತೆ. ಅಯ್ಯಯ್ಯೋ ಯಾಕೆ ಸ್ಲೋ ಮಾಡ್ಬಿಟ್ಟ ಈ ಪುಣ್ಯಾತ್ಮ? ನಾವೆಲ್ಲ ಅವ ಸ್ಲೋ ಮಾಡ್ದ, ಬಲಕ್ಕೆ ಬಂದು ಸಡನ್ನಾಗಿ ಕಾರ್ಗಳು ಬಂದ್ಬಿಟ್ಟು ಓವರ್ಟೇಕು ಮಾಡೋಕ್ಕಾಗಲ್ಲ. ನೋಡಿ ಗಾಡಿ ಬಂದದ. ಯಪ್ಪ ಸ್ವಾಮಿ, ನೋಡಿ ಓವರ್ಟೇಕ್ ಮಾಡಮ್ಮ ಅಂತಂದರೆ ಸಡನ್ನಾಗಿ ಕಾರ್ಗಳು ಬಂದ್ಬಿಟ್ವು. ಈ ಕಡೆ ನೋಡಿದ್ರೆ ಬಸ್ನವ ಸ್ಲೋ ಮಾಡ್ಕೊಂಡ. ನಾವೇನಪ್ಪ ಮಾಡೋದು ಈ ಸಿಚುವೇಶನ್ಲಿ? ನೋಡಿಯಪ್ಪ, ನೀವೇ ಹೇಳಿ. ಇವರು ಗಾಡಿಗಳು, ಹೆವಿ ಗಾಡಿಗಳು ಹೊರಟೋಲಿ ಅಂದ್ಬಿಟ್ಟೇನೋ ಸೈಡ್ ಕೊಟ್ಟರು. ಅಲ್ಲಿ ಸಿಚುವೇಶನ್ ಆ ರೀತಿ ಸಂಭವಿಸ್ಬಿಡ್ತು. ಅಲ್ಲೊಂದು ಕಾರ್ ಬರ್ತದೆ. ಇದು ಹೆಂಗೆ ಇದು ಕತೆ? ಓ, ಇದು ಲಾಂಗ್ ಇದೆ ಬಸ್ಸು, ಅದೇ ಪ್ರಾಬ್ಲಮ್ಮು. ಓಹೋ, ಸುಮಾರಾಗಿ ಅದೇ ಗುರು ಇದುವೆ. ಇವು ನೋಡಿ, ಇವು ಹೆಂಗೆ ಕಾಯ್ಕೊಂಡು ನಿಂತವೆ, ಏನಾರು ಹಾಕ್ತಾರೆ ಅಂದ್ಬಿಟ್ಟು.